ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಡಿಸೆಂಬರ್ 29, 2025ರಿಂದ ಜನವರಿ 4, 2026ರವರೆಗಿನ ಟಾಪ್ 72 ಕ್ವಶನ್ಸ್ಗಳನ್ನು ನಾವು ಡಿಸ್ಕಷನ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ವೀಕ್ಲಿ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಈ ಒಂದು ಕ್ವಶನ್ಸ್ ಏನಿದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಕ್ವಶನ್ಸ್ಗಳು ನೋಡಿ ಫ್ರೆಂಡ್ಸ್, ಇವು ನಿಮ್ಮ ಕರೆಂಟ್ ಅಫೇರ್ಸ್ ನಿಮ್ಮ PC, PSI, SDA, FDA, ವಿಲೇಜ್ ಅಕೌಂಟ್, ಗ್ರೂಪ್ C, KA, ಅದ ನಂತರ ಡೆಲ್ಲಿ ಪೊಲೀಸ್ ಆಗಿರ್ಬೋದು, SSC, MTS, SSC, GD ಎಲ್ಲ ಎಕ್ಸಾಮ್ಸ್ಗಳಿಗೆ ಕೂಡ ಈ ಒಂದು ಕರೆಂಟ್ ಅಫೇರ್ಸ್ಗಳು ತುಂಬ ಹೆಲ್ಪ್ ಆಗುತ್ತೆ. ಸೊ ಫ್ರೆಂಡ್ಸ್, ಒಂದೊಂದಾಗಿ ಡಿಸ್ಕಷನ್ ಮಾಡೋಣ ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಬ್ಯಾಡ್ಮಿಂಟನ್ ವಿಶ್ವ ಒಕ್ಕೂಟ ಕ್ರೀಡಾಪಟುಗಳ ಆಯೋಗದ ಹೊಸ ಅಧ್ಯಕ್ಷರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ C, PV ಸಿಂಧು. 400 ವರ್ಷಗಳಷ್ಟು ಹಳೆಯದಾದ ಸಾಂಪ್ರದಾಯಿಕ ಅಂಚೆ ಸೇವೆಯನ್ನು ಸ್ಥಗಿತಗೊಳಿಸಿದ ವಿಶ್ವದ ಮೊದಲ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ C, ಡೆನ್ಮಾರ್ಕ್. ಯಾವ ರಾಜ್ಯ ಸರ್ಕಾರವು ಮಕ್ಕಳಿಗಾಗಿ ಆಟ ಆಧಾರಿತ ಪ್ರೀಸ್ಕೂಲ್ ಉಪಕ್ರಮ ಪಾಪಾ ಪಗ್ಲಿ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ B, ಗುಜರಾತ್. ಭಾರತದ ಸಂವಿಧಾನದ ಯಾವ ಭಾಷೆಯ ಆವೃತ್ತಿಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಡಿಸೆಂಬರ್ 2025ರಲ್ಲಿ ಬಿಡುಗಡೆ ಮಾಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ C, ಸಂತಾಲಿ. ಡಿಸೆಂಬರ್ 2025ರಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪ್ರಧಾನಮಂತ್ರಿಗಳ ರಾಷ್ಟ್ರೀಯ ಮಕ್ಕಳ ಪ್ರಶಸ್ತಿ 2025 ಯಾವ ಯುವ ಕ್ರಿಕೆಟಿಗನಿಗೆ ನೀಡಲಾಯಿತು? ಇದಕ್ಕೆ ಸರಿಯಾದ ಉತ್ತರ C, ವೈಭವ್ ಸೂರ್ಯವಂಶಿ. ಯಾವ ಸ್ಥಳೀಯ ಪರಮಾಣು ಜಲಾಂತರ್ಗಾಮಿ ನೌಕೆಯಿಂದ DRDO 3500 ಕಿಲೋಮೀಟರ್ ವ್ಯಾಪ್ತಿಯ K4 ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿತು? ಇದಕ್ಕೆ ಸರಿಯಾದ ಉತ್ತರ A, INS ಅರಿಘಾಟ್. ಕೇಂದ್ರ ಸಚಿವ JP ನಡ್ಡಾ ಅವರು ಭಾರತ ಮೊದಲ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮಾದರಿ ವೈದ್ಯಕೀಯ ಕಾಲೇಜುಗಳಿಗೆ ಯಾವ ರಾಜ್ಯದಲ್ಲಿ ಅಡಿಪಾಯ ಹಾಕಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ C, ಮಧ್ಯಪ್ರದೇಶ್. ಸೂಕ್ಷ್ಮ ಉಲ್ಕಾಶಿಲೆಗಳು ಮತ್ತು ಕಕ್ಷೆಯ ಶಿಲಾಖಂಡರಾಶಿಗಳು ಯಾವ ದೇಶದ ಶೆಂಝೌ 20 ಕ್ಯಾಪ್ಸೂಲ್ ಅನ್ನು ಹಾನಿಗೊಳಿಸಿವೆ? ಇದಕ್ಕೆ ಸರಿಯಾದ ಉತ್ತರ D, ಚೀನಾ. ಸಾಹಿತ್ಯದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡುವ ಸಂಸ್ಥೆಯಾದ ಸ್ವೀಡಿಷ್ ಅಕಾಡೆಮಿಯ ಹೊಸ ಶಾಶ್ವತ ಕಾರ್ಯದರ್ಶಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಇಂಗ್ರಿಡ್ ಕಾಲ್ಬೇರಿ. ಯುವಜನರಿಗಾಗಿ 1 ವರ್ಷದ ಪಾವತಿಸಿದ ಮಿಲಿಟರಿ ಗ್ಯಾಪ್ ಇಯರ್ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಾಗಿ ಯಾವ ದೇಶ ಘೋಷಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಬ್ರಿಟನ್. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಯಾವ ಜಲಾಂತರ್ಗಾಮಿ ನೌಕೆಯಲ್ಲಿ ಪ್ರಯಾಣಿಸಿದರು? ಇದಕ್ಕೆ ಸರಿಯಾದ ಉತ್ತರ INS ವಾಗ್ಸಿರ್ C. ಗಾಂಜಾ ಕೃಷಿಯನ್ನು ಕಾನೂನುಬದ್ಧಗೊಳಿಸಲು ಮತ್ತು ನಿಯಂತ್ರಿಸಲು ಯಾವ ರಾಜ್ಯ ಸರ್ಕಾರ ಗ್ರೀನ್ ಟು ಗೋಲ್ಡ್ ಉಪಕ್ರಮವನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ. ಸೋಮಾಲಿಯಾದಿಂದ ಬೇರ್ಪಟ್ಟ ಪ್ರದೇಶವಾದ ಸೋಮಾಲಿಲ್ಯಾಂಡ್ ಅನ್ನು ಸ್ವತಂತ್ರ ರಾಷ್ಟ್ರವೆಂದು ಘೋಷಿಸಲಾಯಿತು. ಸೋಮಾಲಿಯಾದ ಬೇರ್ಪಟ್ಟ ಪ್ರದೇಶವಾದ ಸೋಮಾಲಿಲ್ಯಾಂಡ್ ಅನ್ನು ಸ್ವತಂತ್ರ ರಾಷ್ಟ್ರವೆಂದು ಗುರುತಿಸಿದ ಮೊದಲ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ B, ಇಸ್ರೇಲ್. ಇಸ್ರೇಲ್ ಶಾಂತಿ ಪ್ರಶಸ್ತಿ 2026 ಯಾರಿಗೆ ನೀಡಲಾಗುವುದು? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಡೊನಾಲ್ಡ್ ಟ್ರಂಪ್. ದಕ್ಷಿಣ ಧ್ರುವವನ್ನು ತಲುಪಿದ ಅತ್ಯಂತ ಕಿರಿಯ ಭಾರತೀಯ ಮಹಿಳೆ ಯಾರು? ಇದಕ್ಕೆ ಸರಿಯಾದ ಉತ್ತರ ಕಾಮ್ಯಾ ಕಾರ್ತಿಕೇಯನ್. ಟಿಯಾನ್ಶ್ಯಾನ್ ಶಂಗ್ಲಿ ಸುರಂಗ ಎಂಬ ಹೆಸರಿನ ವಿಶ್ವದ ಅತಿ ಉದ್ದದ ಎಕ್ಸ್ಪ್ರೆಸ್ ವೇ ಸುರಂಗವನ್ನು ಯಾವ ದೇಶ ಉದ್ಘಾಟಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಚೀನಾ. ನೋಡಿ ಫ್ರೆಂಡ್ಸ್, ಈ ಚೀನಾ ಟಿಯಾನ್ಶ್ಯಾನ್ ಶಂಗ್ಲಿ ಸುರಂಗ ಎಂಬ ಹೆಸರಿನ ವಿಶ್ವದ ಅತಿ ಉದ್ದದ ಅಂದರೆ ಒಟ್ಟು 22.13 ಕಿಲೋಮೀಟರ್ ಉದ್ದದ ಎಕ್ಸ್ಪ್ರೆಸ್ ವೇ ಸುರಂಗವನ್ನು ರೆಡಿ ಮಾಡಿದೆ. ಕೇಂದ್ರ ಸರ್ಕಾರವು ಯಾವ ರಾಜ್ಯದ ಪಾರ್ವತಿ ಅರ್ಘ ಪಕ್ಷಿಧಾಮವನ್ನು ಪರಿಸರ ಸೂಕ್ಷ್ಮ ವಲಯವೆಂದು ಘೋಷಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ. 33 ವರ್ಷಗಳ ಅಂತರದ ನಂತರ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಯಾವ ರಾಜ್ಯವನ್ನು ಹುಲಿ ರಾಜ್ಯವೆಂದು ಅಧಿಕೃತವಾಗಿ ಘೋಷಿಸಿದೆ? ಗುಜರಾತ್. 40ನೇ ಏಷ್ಯನ್ ವಾಟರ್ ಬರ್ಡ್ ಜನಗಣತಿ 2026 ಎಲ್ಲಿ ಆಯೋಜಿಸಲಾಗುವುದು? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್ B, ಗೋದಾವರಿ ನದಿಮುಖ, ಆಂಧ್ರ ಪ್ರದೇಶ. 2026 ವಿಶ್ವಸಂಸ್ಥೆಯ ಜೈವಿಕ ವೈವಿಧ್ಯತೆಯ ಸಮಾವೇಶಕ್ಕೆ ಅರ್ಮೇನಿಯಾ ಯಾವ ಪ್ರಾಣಿಯನ್ನು ಅಧಿಕೃತ ಲೋಗೋ ಆಗಿ ಆಯ್ಕೆ ಮಾಡಿದೆ? ಇಲ್ಲಿ ನೋಡಿ ಫ್ರೆಂಡ್ಸ್, ಏರಿವಾನ್ ಅಸಂಗತ್ ನೀಲಿ ಚಿಟ್ಟೆ ಲೋಗೋ ಆಗಿ ಆಯ್ಕೆ ಮಾಡಿದೆ.
ವಿಶ್ವದ ಅತಿ ದೊಡ್ಡ ಬಯಲು ರಂಗಮಂದಿರ ಧನು ಯಾತ್ರಾ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಒಡಿಶಾ. ಡಿಸೆಂಬರ್ 2025ರಲ್ಲಿ ಕೇಂದ್ರ ಸರ್ಕಾರವು ಯಾವ ಪರ್ವತ ಶ್ರೇಣಿಯಲ್ಲಿ ಹೊಸ ಗಣಿಗಾರಿಕೆ ಗುತ್ತಿಗೆಗಳನ್ನು ಸಂಪೂರ್ಣವಾಗಿ ನಿಷೇಧಿಸುವಂತೆ ನಿರ್ದೇಶಿಸಿದೆ? ಸರಿಯಾದ ಉತ್ತರ ಅರವಳ್ಳಿ ಬೆಟ್ಟಗಳು. ಯಾವ ಭಾರತೀಯ ಸಂಸ್ಥೆಯ ಸಂಶೋಧಕರು ಸೂಪರ್ ಕ್ಯುಲ್ನೋವಾ ಎಂಬ ಅಪರೂಪದ ಮತ್ತು ಅತ್ಯಂತ ಶಕ್ತಿಶಾಲಿ ಕಾಸ್ಮಿಕ್ ಸ್ಫೋಟಕವನ್ನು ಸಂಭಾವ್ಯವಾಗಿ ಕಂಡುಹಿಡಿದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, IIT ಬಾಂಬೆ ಮತ್ತು IIA ಬೆಂಗಳೂರು ಎರಡೂ ಕೂಡ ಆಗುತ್ತೆ, ಅಂದರೆ ಮೇಲಿನ ಎರಡು. ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲಿಮಿಟೆಡ್ ಯಾವ ದೇಶಕ್ಕೆ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ವಿಲ್ಡ್ ಆರ್ಮ್ಡ್ ಪ್ಲಾಟ್ಫಾರ್ಮ್ 8x8 ವಾಹನಗಳನ್ನು ಮೊದಲ ಬಾರಿಗೆ ರಫ್ತು ಮಾಡಿದೆ ಅಂದರೆ ಮೊರಕ್ಕೋ. ಈ ಮೊರಕ್ಕೋ ನೋಡಿ ಫ್ರೆಂಡ್ಸ್, ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲಿಮಿಟೆಡ್ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ವಿಲ್ಡ್ ಆರ್ಮ್ಡ್ ಪ್ಲಾಟ್ಫಾರ್ಮ್ 8x8 ವಾಹನಗಳನ್ನು ಮೊದಲ ಬಾರಿಗೆ ರಫ್ತು ಮಾಡಿದೆ. ಡಿಸೆಂಬರ್ 2025ರಲ್ಲಿ ಅನು ಗರ್ಗ್ ಯಾವ ರಾಜ್ಯದ ಮೊದಲ ಮಹಿಳಾ ಮುಖ್ಯ ಕಾರ್ಯದರ್ಶಿಯಾದವರು ಅಂತ ಕೇಳ್ತಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಒಡಿಸ್ಸಾದ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಕ. ಇಂಡಿಗೋ ಏರ್ಲೈನ್ಸ್ ಬಿಕ್ಕಟ್ಟಿನ ನಂತರ ಕೇಂದ್ರ ಸರ್ಕಾರ ಯಾವ ಹೊಸ ವಿಮಾನ ಸಂಸ್ಥೆಗಳನ್ನು ಅನುಮೋದಿಸಿದೆ? ಇಲ್ಲಿ ನೋಡಿ ಫ್ರೆಂಡ್ಸ್, ಅಲ್ ಹಿಂದ್ ಏರ್ ಮತ್ತು ಫ್ಲೈ ಎಕ್ಸ್ಪ್ರೆಸ್ ಮೇಲಿನ ಎರಡೂ ಕೂಡ, ಅದರ ಜೊತೆಗೆ ಶಂಖ್ ಗಾಳಿ ಅಲ್ ಹಿಂದ್ ಏರ್, ಫ್ಲೈ ಎಕ್ಸ್ಪ್ರೆಸ್ ಇವು ಮೂರೂ ಕೂಡ ಇಂಡಿಗೋ ಏರ್ಲೈನ್ಸ್ ಬಿಕ್ಕಟ್ಟಿನ ನಂತರ ಕೇಂದ್ರ ಸರ್ಕಾರ ಹೊಸ ವಿಮಾನಯಾನ ಸಂಸ್ಥೆಗಳನ್ನು ಅನುಮೋದಿಸಿದೆ. ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿಯಾಗಿದೆ. ಬಿಹಾರದ ಮೊದಲ ಸೂಪರ್ ಕಂಪ್ಯೂಟರ್ ಪರಮ್ ರುದ್ರ ಡಿಸೆಂಬರ್ 2025ರಲ್ಲಿ IIT ಪಟ್ನಾದಲ್ಲಿ ಕಾರ್ಯಾರಂಭ ಮಾಡಲಿದೆ. ಬಿಹಾರದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಕೇಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಇಲ್ಲಿ CDS ಪುಣೆ ಅಂತ ಇದೆ. ಅಂದರೆ ಫ್ರೆಂಡ್ಸ್ ಇಲ್ಲಿ ನೋಡಿ, ಪರಮ್ ರುದ್ರ ಅನ್ನು ಡಿಸೆಂಬರ್ 2025ರಲ್ಲಿ IIT ಪಟ್ನಾದಲ್ಲಿ ಉದ್ಘಾಟಿಸಲಾಯಿತು. ಇದನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ, CDSE ಪುಣೆ ಅಭಿವೃದ್ಧಿಪಡಿಸಿದರು. ಡಿಸೆಂಬರ್ 2025ರಲ್ಲಿ ಪ್ರಧಾನಿ ಮೋದಿ 5ನೇ ರಾಷ್ಟ್ರೀಯ ಮುಖ್ಯ ಕಾರ್ಯದರ್ಶಿಗಳ ಸಮ್ಮೇಳನದ ಅಧ್ಯಕ್ಷತೆಯನ್ನು ಎಲ್ಲಿ ವಹಿಸಿದ್ದರು? ಇದಕ್ಕೆ ಸರಿಯಾದ ಉತ್ತರ ನವದೆಹಲಿ. ಪ್ರೀ ಸ್ಕೂಲ್ನಿಂದ 1ನೇ ತರಗತಿವರೆಗಿನ ಮಕ್ಕಳಿಗೆ ಪಠ್ಯಕ್ರಮದಲ್ಲಿ ಖಾಸಿ ಮತ್ತು ಗಾರೋ ಭಾಷೆಗಳನ್ನು ಕಡ್ಡಾಯಗೊಳಿಸಿದ ರಾಜ್ಯ ಸರ್ಕಾರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಮೇಘಾಲಯ. ಭಾರತ ಮೊದಲ ಸ್ಥಳೀಯ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಸ್ಕ್ಯಾನರ್ ಅನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಇದೇನಂತಾರೆ ಜೋಹೋ ಅಂದರೆ ಓಕ್ಸೆಲ್ ಗ್ರಿಡ್ಸ್ ಅಂತ ಹೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಜೋಹೋ. ಗುಪ್ತಚರ ಮಾಹಿತಿಯನ್ನು ಸಂಗ್ರಹಿಸಲು ಭಾರತ ಸರ್ಕಾರ ರಾಷ್ಟ್ರೀಯ ಗುಪ್ತಚರ ಗ್ರಿಡ್ ಅನ್ನು ಯಾವ ಡೇಟಾ ಬೇಸ್ನೊಂದಿಗೆ ಲಿಂಕ್ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ರಾಷ್ಟ್ರೀಯ ಜನಸಂಖ್ಯಾ ನೋಂದಣಿ ಅಂದರೆ NPR. ದೋಹಾದಲ್ಲಿ ನಡೆದ FIDE ವರ್ಲ್ಡ್ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ 2025ರಲ್ಲಿ ಕಂಚಿನ ಪದಕ ಗೆದ್ದ ಭಾರತೀಯ ಆಟಗಾರ ಯಾರು? ಇದಕ್ಕೆ ಸರಿಯಾದ ಉತ್ತರ ಏರಿಗಸಿ. ಮೇಲಿನ ಎರಡು ಅಂದರೆ ಇದು ನೋಡಿ ಫ್ರೆಂಡ್ಸ್, ಕೊನೇರು ಹಂಪಿ ಮತ್ತು ಅರ್ಜುನ್ ಇಬ್ಬರು ಕೂಡ, ಅಂದರೆ ಕೊನೇರು ಹಂಪಿ ಮತ್ತು ಅರ್ಜುನ ಇವರು ದೋಹಾದಲ್ಲಿ ನಡೆದ ಫಿಡೆ ವರ್ಲ್ಡ್ ಕಪ್ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ ಗೆದ್ದುಕೊಂಡಿದ್ದಾರೆ. ಜಾಗತಿಕ ಅಥ್ಲೆಟಿಕ್ ಬ್ರ್ಯಾಂಡ್ ನ್ಯೂ ಬ್ಯಾಲೆನ್ಸ್ ತನ್ನ ಮೊದಲ ಭಾರತೀಯ ಬ್ರ್ಯಾಂಡ್ ರಾಯಭಾರಿಯಾಗಿ ಯಾರನ್ನು ನೇಮಿಸಿದೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಜಾನ್ವಿ ಕಪೂರ್. 2025ರಲ್ಲಿ ಜಪಾನ್ ಅನ್ನು ಹಿಂದಿಕ್ಕುವ ಮೂಲಕ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿರುವ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಭಾರತ. ಮಾರ್ಚ್ 8, 2026ರೊಳಗೆ ಎಲ್ಲ ಸರ್ಕಾರಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳಲ್ಲಿ ಬಾಲಕಿಯರಿಗೆ ಶೌಚಾಲಯಗಳನ್ನು ಒದಗಿಸುವುದಾಗಿ ಯಾವ ರಾಜ್ಯ ಸರ್ಕಾರ ಘೋಷಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಉತ್ತರಾಖಂಡ. ಜಮ್ಮು ಮತ್ತು ಕಾಶ್ಮೀರದ ಯಾವ ನದಿಗೆ ಅಡ್ಡಲಾಗಿ 260 MW ದುಲಸ್ತಿ ಹಂತ 2 ಜಲವಿದ್ಯುತ್ ಯೋಜನೆಯನ್ನು ಪರಿಸರ ಸಚಿವಾಲಯ ಅನುಮೋದಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಚೇನಾಬ್ ನದಿ.
ಯಾವ ಮಾಜಿ ಪ್ರಧಾನಿ ಬೇಗಂ ಖಲೀದಾ ಜಿಯಾ ಡಿಸೆಂಬರ್ 2025ರಲ್ಲಿ ದೀರ್ಘಕಾಲದ ಅನಾರೋಗ್ಯದ ನಂತರ ನಿಧನರಾದರು? ಇದಕ್ಕೆ ಸರಿಯಾದ ಉತ್ತರ ಬಾಂಗ್ಲಾದೇಶ. ಭಾರತೀಯ ಆಹಾರ ನಿಗಮದ FCI ಹೊಸ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ರವೀಂದ್ರ ಕುಮಾರ್ ಅಗರ್ವಾಲ್. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಯಾವ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ವಿಜಯಪಥ ಪ್ರಯೋಗಾಲಯಗಳನ್ನು ಪ್ರಾರಂಭಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ನಮ್ಮ ಕರ್ನಾಟಕ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಯಾವ ರಾಜ್ಯದಲ್ಲಿ ಬಟದ್ರವ ಪುನರಾಭಿವೃದ್ಧಿ ಯೋಜನೆಯನ್ನು ಉದ್ಘಾಟಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ. ಮಹಿಳಾ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ದಾಖಲೆಯನ್ನು ಯಾವ ಆಟಗಾರ್ತಿ ಮಾಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ದೀಪ್ತಿ ಶರ್ಮಾ. ಹುರುನ್ ಇಂಡಿಯಾ ಶ್ರೀಮಂತ ಪಟ್ಟಿ 2025ರಲ್ಲಿ ವಿಶ್ವದ ಅತ್ಯಂತ ಶ್ರೀಮಂತ ಭಾರತೀಯ ಮೂಲದ ವೃತ್ತಿಪರ ವ್ಯವಸ್ಥಾಪಕ ಯಾರು? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಜಯಶ್ರೀ ಉಲ್ಲಾಳ್. ಜಯಶ್ರೀ ಉಲ್ಲಾಳ್ ಅವರು ಹುರುನ್ ಇಂಡಿಯಾದ ಶ್ರೀಮಂತ ಪಟ್ಟಿ 2025ರಲ್ಲಿ ವಿಶ್ವದ ಅತ್ಯಂತ ಶ್ರೀಮಂತ ಭಾರತೀಯ ಮೂಲದ ವೃತ್ತಿಪರ ವ್ಯವಸ್ಥಾಪಕರಾಗಿದ್ದಾರೆ. ರಷ್ಯಾದ ಸ್ಯೂಯೂಜ್ ರಾಕೆಟ್ ಮೂಲಕ ಪಾಯಾ, ಜಾಫರ್ 2 ಮತ್ತು ಕೌಸರ್ 1.5 ಉಪಗ್ರಹಗಳನ್ನು ಉಡಾವಣೆ ಮಾಡಿದ ದೇಶ ಯಾವುದು? ಇಲ್ಲಿ ನೋಡಿ ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಇರಾನ್. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಜನವರಿ 1, 2026ರಂದು ಯಾವ ಸಂಸ್ಥಾಪನಾ ದಿನವನ್ನು ಆಚರಿಸಿತು? ಇದಕ್ಕೆ ಸರಿಯಾದ ಉತ್ತರ 68ನೇದು. ಕುಶಾನರ ಕಾಲದ ಸುಮಾರು 2000 ವರ್ಷಗಳಷ್ಟು ಹಳೆಯದಾದ ಬೌದ್ಧ ಸ್ಥಳವನ್ನು ಪುರಾತತ್ವಜ್ಞರು ಎಲ್ಲಿ ಕಂಡುಹಿಡಿದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಜೆಹಾನ್ಪೋರಾ, ಜಮ್ಮು ಮತ್ತು ಕಾಶ್ಮೀರ. ಜೆಹಾನ್ಪೋರಾ, ಜಮ್ಮು ಮತ್ತು ಕಾಶ್ಮೀರ. ತೈವಾನ್ ಮತ್ತು ತೈವಾನ್ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಜಸ್ಟಿಸ್ ಮಿಷನ್ 2025 ಎಂಬ ಮಿಲಿಟರಿ ವ್ಯಾಯಾಮವನ್ನು ಯಾವ ದೇಶ ನಡೆಸಿದೆ? ಇದಕ್ಕೆ ಸರಿಯಾದ ಉತ್ತರ ಚೀನಾ. ವೈದ್ಯಕೀಯ ಶಿಕ್ಷಣದಲ್ಲಿ ಡಿಜಿಟಲ್ ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳಲು ಯಾವ ರಾಜ್ಯ ಸರ್ಕಾರ ಹೆಲ್ತ್ ಸಂವಾದ ಉಪಕ್ರಮ ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್. ಬೆನ್ನು ಮೂಳೆಯ ಸ್ನಾಯು ಕ್ಷೀಣತೆಯ ಚಿಕಿತ್ಸೆಗಾಗಿ ವಿಶ್ವದ ಮೊದಲ ITVISMA ಜೀನ್ ಚಿಕಿತ್ಸೆಯನ್ನು ಎಲ್ಲಿ ನೀಡಲಾಗುತ್ತದೆ ಅಬುಧಾಬಿನಲ್ಲಿ ನೀಡಲಾಗುತ್ತದೆ. ಜನವರಿ 1, 2026ರಿಂದ ಭಾರತೀಯ ರಫ್ತಿಗೆ ತನ್ನ 100% ಸುಂಕ ಮಾರ್ಗಗಳ ಮೇಲಿನ ಕಸ್ಟಮ್ಸ್ ಸುಂಕವನ್ನು ತೆಗೆದುಹಾಕುವುದಾಗಿ ಯಾವ ದೇಶ ಘೋಷಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಅಮಿಕಸ್ ಗ್ರೋತ್ ಬಿಡುಗಡೆ ಮಾಡಿದ ವರದಿಯ ಪ್ರಕಾರ ಅಪರೂಪದ ಭೂಮಿಯ ಖನಿಜಗಳ ನಿಕ್ಷೇಪಗಳ ವಿಷಯದಲ್ಲಿ ಭಾರತ ಜಾಗತಿಕವಾಗಿ ಎಷ್ಟನೇ ಸ್ಥಾನದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ 3ನೇ ಸ್ಥಾನದಲ್ಲಿದೆ. ಪುರುಷರ T20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಇನ್ನಿಂಗ್ಸ್ನಲ್ಲಿ 8 ವಿಕೆಟ್ ಪಡೆದ ಮೊದಲ ಬೌಲರ್ ಯಾರು? ಇಲ್ಲಿ ನೋಡಿ ಫ್ರೆಂಡ್ಸ್, ಸೋನಮ್ ಏಷೆ ಅವರು ಅಂತಾರಾಷ್ಟ್ರೀಯ T20 ಪಂದ್ಯಗಳಲ್ಲಿ ಒಂದೇ ಇನ್ನಿಂಗ್ಸ್ನಲ್ಲಿ 8 ವಿಕೆಟ್ಗಳನ್ನು ಪಡೆದು ಹಿಸ್ಟ್ರಿ ಬರೆದಿದ್ದಾರೆ. ಭಾರತೀಯ ಕರಾವಳಿ ರಕ್ಷಣಾ ಪಡೆ RPREX 2025 ಪ್ರಾದೇಶಿಕ ಮಾಲಿನ್ಯ ಪ್ರತಿಕ್ರಿಯೆ ವ್ಯಾಯಾಮವನ್ನು ಯಾವ ಸ್ಥಳದಲ್ಲಿ ಯಶಸ್ವಿಯಾಗಿ ನಡೆಸಿದೆ? ಇದಕ್ಕೆ ಸರಿಯಾದ ಉತ್ತರ ಮುಂಬೈ. ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಮಹಾನಿರ್ದೇಶಕರ ಹೆಚ್ಚುವರಿ ಜವಾಬ್ದಾರಿಯನ್ನು ಯಾರಿಗೆ ನೀಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ರಾಕೇಶ್ ಅಗರ್ವಾಲ್. ಹದಿಮೂರನೇ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮುಕ್ತಾಮ್ ಅಂತಾರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳಲ್ಲಿ ಜಾಗತಿಕ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ನೋವಾಕ್ ಜೋಕೋವಿಕ್. ಫಿಡೆ ವರ್ಲ್ಡ್ ಕಪ್ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ 2025ರಲ್ಲಿ ಪುರುಷ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಮ್ಯಾಗ್ನಸ್ ಕಾರ್ಲ್ಸನ್. ಭಾರತದ ಬಾಂಬ್ ವಿಲೇವಾರಿ ವ್ಯವಸ್ಥೆಗಳಿಗೆ ಮೊದಲ ಮಾನದಂಡ IS 19445 2025 ಯಾರಿಗೆ ಬಿಡುಗಡೆ ಮಾಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಭಾರತೀಯ ಮಾನದಂಡಗಳ ಬ್ಯೂರೋ BIS.
ಇಲ್ಲಿ ನೋಡಿ ಫ್ರೆಂಡ್ಸ್, ಅಂದರೆ ಭಾರತದ ಬಾಂಬ್ ವಿಲೇವಾರಿ ವ್ಯವಸ್ಥೆಗಳ ಮೊದಲ ಮಾನದಂಡ IS 19445 ಅನುಪಾತ 2025 ಬಿಡುಗಡೆ ಮಾಡಿದವರು ನೋಡಿ ಫ್ರೆಂಡ್ಸ್. ಇಲ್ಲಿ ಭಾರತೀಯ ಮಾನದಂಡ ಬ್ಯೂರೋ ಅಂದರೆ BIS ಬಿಡುಗಡೆ ಮಾಡಿದೆ. ಮುಂದಿನ 4 ವರ್ಷಗಳಲ್ಲಿ ಭಾರತದ 3ನೇ ಉಡಾವಣಾ ವೇದಿಕೆಯನ್ನು ಎಲ್ಲಿ ಸ್ಥಾಪಿಸಲಾಗುವುದು ಎಂದು ಇಸ್ರೋ ಘೋಷಿಸಿದೆ. ಇದಕ್ಕೆ ಸರಿಯಾದ ಉತ್ತರ ಶ್ರೀಹರಿಕೋಟಾ, ಆಂಧ್ರ ಪ್ರದೇಶ. 2026ರಲ್ಲಿ 2ನೇ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಂಶೋಧನಾ ಸಮ್ಮೇಳನ ಅನ್ನು ಯಾವ ದೇಶ ಆಯೋಜಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಭಾರತ 2ನೇ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಂಶೋಧನಾ ಸಮ್ಮೇಳನ 2026 ಆಯೋಜಿಸುತ್ತದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 10,000 ರನ್ ಗಳಿಸಿದ 2ನೇ ಭಾರತೀಯ ಮತ್ತು ವಿಶ್ವದ 4ನೇ ಮಹಿಳೆ ಯಾರು. ಇದಕ್ಕೆ ಸರಿಯಾದ ಉತ್ತರ ಸ್ಮೃತಿ ಮಂದನ. ಜನವರಿ 2026ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 50ನೇ ಪ್ರಗತಿಯ ಸಭೆಯ ಅಧ್ಯಕ್ಷತೆಯನ್ನು ಎಲ್ಲಿ ವಹಿಸಿದ್ದರು. ಇದಕ್ಕೆ ಸರಿಯಾದ ಉತ್ತರ ನವದೆಹಲಿ. ಜನವರಿ 2026ರಲ್ಲಿ ವಿದೇಶಿ ವ್ಯಾಪಾರ ನಿರ್ದೇಶನಾಲಯದ ಹೊಸ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಲವ್ ಅಗರ್ವಾಲ್. ಭಾರತ ಮೊದಲ ರಾಷ್ಟ್ರೀಯ ಮಟ್ಟದ AI ಸಂಶೋಧನಾ ಸಂಸ್ಥೆ ಭಾರತೀಯ AI ಸಂಶೋಧನಾ ಸಂಸ್ಥೆ ಎಲ್ಲಿ ಸ್ಥಾಪನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಗುಜರಾತ್ ಗಿಫ್ಟ್ ಸಿಟಿ. YJ-20 ಈಗಲ್ ಸ್ಟ್ರೈಕ್ 20 ಹೆಸರಿನ ಹೈಪರ್ಸಾನಿಕ್ ಹಡಗು ವಿರೋಧಿ ಕ್ಷಿಪಣಿಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ. ಇದಕ್ಕೆ ಸರಿಯಾದ ಉತ್ತರ ಸಿ, ಚೀನಾ. ವೋಸ್ಟೋಚ್ನಿ ಸ್ಪೇಸ್ ಪೋರ್ಟ್ನಿಂದ ಸುಯೆಜ್ 2.1B ರಾಕೆಟ್ನಲ್ಲಿ 52 ಉಪಗ್ರಹಗಳನ್ನು ಯಶಸ್ವಿಯಾಗಿ ಉಡಾಯಿಸಿದ ಬಾಹ್ಯಾಕಾಶ ಸಂಸ್ಥೆ ಯಾವುದು. ಇದಕ್ಕೆ ಸರಿಯಾದ ಉತ್ತರ ರೋಸ್ಕೋಸ್ಮೋಸ್ ರಷ್ಯಾ. 2025ರಲ್ಲಿ ಆಯುಷ್ಮಾನ್ ಭಾರತ ಯೋಜನೆಗೆ ಯಾವ 2 ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಸೇರಿಕೊಂಡಿವೆ. ಇದಕ್ಕೆ ಸರಿಯಾದ ಉತ್ತರ ದೆಹಲಿ ಮತ್ತು ಒಡಿಶಾ. ಯಾವ ರಾಜ್ಯ ಸರ್ಕಾರವು ಬಾರಪುತ್ರ ಐತಿಹಾಸಿಕ ಗ್ರಾಮ ಯೋಜನೆಯನ್ನು ಪ್ರಾರಂಭಿಸಿದೆ. ಸರಿಯಾದ ಉತ್ತರ ಒಡಿಶಾ ರಾಜ್ಯ ಬಾರಪುತ್ರ ಐತಿಹ್ಯ ಗ್ರಾಮ ಯೋಜನೆಯನ್ನು ಪ್ರಾರಂಭಿಸಿದೆ. ಅಟಲ್ ಸ್ಮೃತಿ ನ್ಯಾಸ್ ಸೊಸೈಟಿಯ ಹೊಸ ಅಧ್ಯಕ್ಷರಾಗಿ ಭಾರತದ ಯಾವ ಮಾಜಿ ಉಪಾಧ್ಯಕ್ಷರು ಆಯ್ಕೆಯಾಗಿದ್ದಾರೆ. ಸರಿಯಾದ ಉತ್ತರ ಎಂ. ವೆಂಕಯ್ಯ ನಾಯ್ಡು. ಟೆಕ್ ಮಹೀಂದ್ರ ಗ್ಲೋಬಲ್ ಚೆಸ್ ಲೀಗ್ 2025 ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ. ಸರಿಯಾದ ಉತ್ತರ ಆಲ್ಪೈನ್ SG ಪೈಪರ್ಸ್. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ನನ್ನ ಐಡಿಯಾ ಆಫ್ ನೇಷನ್ಸ್ ಫಸ್ಟ್ ರಿಡಿಫೈನಿಂಗ್ ಅನ್ಲೈಡ್ ನ್ಯಾಷನಲಿಸಮ್ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಆದರೆ ಈ ಪುಸ್ತಕದ ಲೇಖಕರು ಯಾರು. ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್ ಶಶಿ ತರೂರ್. ಉದಯ್ ಮೊಹೋರ್ಕರ್ ಅಂತ. ಉದಯ್ ಮೊಹೋರ್ಕರ್ ಅವರು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರ ನನ್ನ ಐಡಿಯಾ ಆಫ್ ನೇಷನ್ಸ್ ಫಸ್ಟ್ ರಿಡಿಫೈನಿಂಗ್ ಅನ್ಲೈಡ್ ನ್ಯಾಷನಲಿಸಮ್ ಪುಸ್ತಕವನ್ನು ಬಿಡುಗಡೆ ಮಾಡಿದವರು ಉದಯ್ ಮೊಹೋರ್ಕರ್. ಡಿಸೆಂಬರ್ 2025ರಲ್ಲಿ ನೀಲಸ್ ಸಿಕ್ಕಿಮೆನ್ಸಿಸ್ ಎಂಬ ಹೊಸ ಜಾತಿಯ ಕೊಲಂಬೊಲಾವನ್ನು ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಯಿತು. ಇದಕ್ಕೆ ಸರಿಯಾದ ಉತ್ತರ ಸಿಕ್ಕಿಂನಲ್ಲಿ ಕೊಲಂಬೋಲಾ ನೀಲಸ್ ಸಿಕ್ಕಿಮೆನ್ಸಿಸ್ನ ಹೊಸ ಜಾತಿಯನ್ನು ಡಿಸೆಂಬರ್ 2025ರಲ್ಲಿ ಕಂಡುಹಿಡಿಯಲಾಯಿತು. ಉಪಾಧ್ಯಕ್ಷ CP ರಾಧಾಕೃಷ್ಣನ್ ಅವರು ಪ್ರಾರಂಭಿಸಿದ ಮೋದಿ ಯುಗದಲ್ಲಿ ಭಾರತದ ಆರ್ಥಿಕ ಸಬಲೀಕರಣ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್ ಡಾಕ್ಟರ್ ಸಿಕಂದರ್ ಕುಮಾರ್ ಅವರು ಉಪಾಧ್ಯಕ್ಷ CP ರಾಧಾಕೃಷ್ಣನ್ ಅವರು ಪ್ರಾರಂಭಿಸಿದ ಮೋದಿ ಯುಗದಲ್ಲಿ ಭಾರತ ಆರ್ಥಿಕ ಸಬಲೀಕರಣ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಡಿಸೆಂಬರ್ 2025ರಲ್ಲಿ ಸುಪ್ರೀಂ ಕೋರ್ಟ್ನ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಆಗಿ ಕೇಂದ್ರ ಸರ್ಕಾರದಿಂದ ಯಾರನ್ನು ನೇಮಿಸಲಾಯಿತು. ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ನೋಡಿ ಫ್ರೆಂಡ್ಸ್, ಇದಕ್ಕೆ ಒಂದು ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್
ABC ಮೇಲಿನ ಎಲ್ಲವು ಅಂದರೆ ದೇವೇಂದರ್ ಪಾಲ್ ಸಿಂಗ್, ಅದ ನಂತರ ಕನಕ್ ಮೆಡ್ಲೆ ರವೀಂದ್ರ ಕುಮಾರ್, ಅದ ನಂತರ ಅನಿಲ್ ಕೌಶಿಕ, 3 ಜನ ಡಿಸೆಂಬರ್ 2025ರಲ್ಲಿ ಸುಪ್ರೀಂ ಕೋರ್ಟ್ನ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಆಗಿ ಕೇಂದ್ರ ಸರ್ಕಾರದಿಂದ ನೇಮಕರಾಗಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಟಾಪ್ 72 ಕ್ವಶನ್ಸ್ಗಳು. ಎಲ್ಲಾದರೂ ಮಿಸ್ಟೇಕ್ ಆಗಿದ್ದಾರೆ ದಯವಿಟ್ಟು ಕ್ಷಮೆ ಇರಲಿ. ನೋಡಿ ಫ್ರೆಂಡ್ಸ್, ಇವು ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಇವು ಕ್ವಶನ್ಸ್ಗಳು ನಿಮ್ಮ ಒಂದು SSC ಆಗಿರ್ಬೋದು, SSC MTS GD ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ಸ್ನಲ್ಲಿಯೂ ಕೂಡ ತುಂಬ ಹೆಲ್ಪ್ ಇದೆ. ಅದಾದ ನಂತರ ನಮ್ಮ ಕರ್ನಾಟಕದಲ್ಲಿರೋ PC, PSI, SDA, FDA, ವಿಲೇಜ್ ಅಕೌಂಟೆಂಟ್, ಗ್ರೂಪ್ C, KA ಎಲ್ಲ ಎಕ್ಸಾಮ್ಗಳಿಗೆ ಕೂಡ ಈ ಒಂದು ಕರೆಂಟ್ ಅಫೇರ್ಸ್ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ನಾನು ಡೈಲಿ ಕರೆಂಟ್ ಅಫೇರ್ಸ್ನು ಹಾಕ್ತಾ ಇರ್ತೀನಿ. ಅದ ನಂತರ ವೀಕ್ಲಿನೂ ಹಾಕ್ತೀನಿ. ಅದ ನಂತರ ಮಂತ್ಲಿ ಕರೆಂಟ್ ಅಫೇರ್ಸ್ನು ಹಾಕ್ತೀನಿ. ಯಾರೆಲ್ಲ ಈ ಒಂದು ಕರೆಂಟ್ ಅಫೇರ್ಸ್ ನಿಮಗೆ ಇಷ್ಟ ಇದೆಯೋ ನೀವು ಡೈಲಿ ನನ್ನ ಚಾನಲಲ್ಲಿ ಬಂದು ನೋಡ್ಬೋದು. ಸೊ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಈ ಒಂದು ಕರೆಂಟ್ ಅಫೇರ್ಸ್ ಬಗ್ಗೆ ತಿಳಿಸಿ ಅವರು ಕೂಡ ಈ ಒಂದು ಕರೆಂಟ್ ಅಫೇರ್ಸ್ಗಳನ್ನು ನೋಡ್ಕೊಳ್ಳಿ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಡಿಸ್ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.